ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಿಎಂ ಡಿಕೆ ಶಿವಕುಮಾರ್ ರವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡದಿರುವುದು ಖಂಡನೀಯ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟದ ಸಮಿತಿ ಪದಾಧಿಕಾರಿಗಳು ಆನೇಕಲ್ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದರು. ಇನ್ನು ಆನೇಕಲ್ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದ್ದು, ಜೊತೆಗೆ ಅಭಿವೃದ್ಧಿಯಲ್ಲಿ ಕ್ಷೇತ್ರ ಬಹಳ ಕುಂಠಿತವಾಗಿದ್ದು, ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಚಿವ ಸ್ಥಾನ ನೀಡಿದ್ದರೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗುತ್ತಿತ್ತು ಎಂದರು. ಶಾಸಕರಾದ ಬಿ ಶಿವಣ್ಣರವರು 3 ಬಾರಿ ಶಾಸಕರಾಗಿ ಆನೇಕಲ್ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿದ್ದಾರೆ. ಇನ್ನು ಆನೇಕಲ್ ಕ್ಷೇತ್ರದ ಜನತೆ 2 ಬಾರಿ ಡಿಕೆ ಸುರೇಶ್ ರವರಿಗೆ ಮತ ನೀಡಿ ಸಂಸದರನ್ನಾಗಿ ಗೆಲ್ಲಿಸಿರುವುದನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಮರೆಯಬಾರದು. ಕೂಡಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗುವುದು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟದ ಸಮಿತಿ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟದ ಸಮಿತಿಯ ಅಧ್ಯಕ್ಷ ಗೌತಮ್ ವೆಂಕಿ, ಹೋರಾಟಗಾರರಾದ ತಿರುಪಾಳ್ಯ ಮುನಿರಾಜು, ಎಡವನಹಳ್ಳಿ ಕೃಷ್ಣಪ್ಪ, ಹರೇಹಳ್ಳಿ ಅಶ್ವಥ್, ಕ್ರಾಂತಿ ಗೋವಿಂದ್, ಬ್ಯಾಟರಾಜ್, ರಾಮಯ್ಯ, ಶ್ರೀನಿವಾಸ್, ಬಸವರಾಜ್, ಯಲ್ಲಪ್ಪ ಮೊದಲಾದವರು ಭಾಗವಹಿಸಿದರು. ವತಿಯಿಂದ ಇವತ್ತು ಆನೇಕಲ್ ಐಬಿನಲ್ಲಿ ಇವತ್ತು ಒಂದು ತುರ್ತು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದಂಥ ಗೌತಮ್ ವೆಂಕಿಯಾದ ನಾನು ಮತ್ತು ಈ ಸಭೆಗೆ ಕಾರ್ಯಾಧ್ಯಕ್ಷರಾದಂಥ ಯಡೂನಳ್ಳಿ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಹಾಗೆ ಈ ಸಭೆಗೆ ಉಪಾಧ್ಯಕ್ಷರಾದಂಥ ಮುನ್ರಾಜಣ್ಣ ಅವರು ಬಂದಿದ್ದಾರೆ. ಕಾರ್ಯದರ್ಶಿಯಾದಂಥ ಅರಳ್ಳಿ ಅಶ್ವಥ್ ಅವರು ಇದ್ದಾರೆ. ಉಪಾಧ್ಯಕ್ಷರಾದಂಥ ಬ್ಯಾಟರಾಜು ಅವರು ಬಂದಿದ್ದಾರೆ. ಜೊತೆಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕ್ರಾಂತಿ ಗೋವಿಂದ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಕೊಪ್ಪಗೇಟ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಇನ್ನು ಇತರರು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸುಮಾರು 15 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಬಿ ಶಿವಣ್ಣನವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಈ ತಾಲೂಕಿನ ಜನತೆ 3 ಬಾರಿ ಗೆದ್ದಿದ್ದಾರೆ. ಅದರಂತೆ ಅವರು ತುಂಬ ಕೆಲಸನೂ ಮಾಡಿದ್ದಾರೆ. ಆನೇಕಲ್ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವರು ತುಂಬ ಹೆಸರುವಾಸಿ ತಗೊಂಡಿದ್ದಾರೆ. ಜನಪ್ರಿಯ ನಾಯಕರಂತ ಇವತ್ತು ಪ್ರಚಾರ ಆಗ್ತಾಯಿದ್ದಾರೆ. ಆದರೆ ಆನೇಕಲ್ ಭಾಗದಲ್ಲಿ ಅವರು ನಾವು ಕೇಳೋದಿಷ್ಟೇ, ಶಾಸಕರಿಗೆ ಕೊಡಬೇಕಂತ ನಾವು ಕೇಳ್ತಾ ಇರೋದಲ್ಲ. ನಮ್ಮ ದಲಿತ ಜನಾಂಗ ಹೆಚ್ಚಿಗೆ ಮೀಸಲಾತಿ ಇರೋದರಿಂದ, ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ದಲಿತರು ಹೆಚ್ಚಿಗೆ SC ST OBCಗಳು ಜಾಸ್ತಿ ಇರೋದರಿಂದ ಈ ತಾಲೂಕಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳಿ ನಾವು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಸುಮಾರು ಅವರು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಮೀಡಿಯಾಗಳೆಲ್ಲ ಬಂತು, ಪ್ರಚಾರನೂ ಆಯಿತು. ಅವರು ಆಸೆ ಇಟ್ಕೊಂಡಿದ್ದರು. ಆದರೆ ರಾತ್ರಿವರೆಗೂ ಇತ್ತು. ರಾತ್ರಿ 12 ಗಂಟೆ ದಾಟಿದ ಮೇಲೆ ಬೆಳಗ್ಗೆ ನೋಡಿದ್ರೆ ಬೇರೆಯವ್ರಿಗೆ ಆಯಿತು. ಆದರೆ ಸಚಿವರು ಬಿ ಶಿವಣ್ಣ ಅವರಿಗೆ ಸ್ಥಾನಮಾನ ಸಿಗಿಲ್ಲ. ಆದರೆ ಆನೇಕಲ್ ಕ್ಷೇತ್ರದಲ್ಲಿ ಅವರು ಹೇಗೆ ಇರ್ಬೋದು, ಯಾವ ರೀತಿಯೇ ಇರಲಿ, ನಾವು ಅದನ್ನು ಕಡೆಗಣಿಸ್ತಾ ಇಲ್ಲ. ನಮ್ಮ ತಾಲೂಕು SC STಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಅನುಕೂಲ ಆಗ್ತಾಯಿತ್ತು. ಅವರು ಸಚಿವ ಸ್ಥಾನ ನೀಡಿದರೆ ನಮ್ಗೆ ಅನುಕೂಲ ಆಗ್ತಾಯಿತ್ತು. ಇವರು ಮಾಡಿರೋ ಕುತಾಂತರಗಳಿಗೆ ಯಾರ ರಾಜಕೀಯ ಕೈವಾಡ ಇದೆಯೋ ಗೊತ್ತಿಲ್ಲ, ಇವ್ರಿಗೆ ಕೊಡಬಾರ್ದಂತ ಯಾರ ಕುಮ್ಮಕ್ಕಿನಿಂದ ಕೊಟ್ಟಿಲ್ವೋ ಗೊತ್ತಿಲ್ಲ. ಹಾಗಾಗಿ ಇವರಿಗೆ ಸಚಿವ ಸ್ಥಾನ ಕೂಡಲೇ ಕೊಡಬೇಕು. ಇಲ್ಲ ಅಂದರೆ ತಾಲೂಕಿನಾದ್ಯಂತ ನಾವು ಬಂದ್ಗೆ ಕರೆ ಕೊಡ್ತೀವಿ. ದಲಿತ ಸಂಘಟನೆಗಳ ಜೊತೆಗೆ ಇನ್ನು ಯಾವ್ಯಾವ ಸಂಘಟನೆಗಳಿದೆ ಎಲ್ಲ ಸಂಘಟನೆ ಕೂಡಿಕರೆಸಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ 1 ವಾರಗಳ ಗಡುವು ಕೊಡ್ತೀವಿ. ಆ ವಾರದೊಳಗಡೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಅದೇ ಉದ್ದೇಶಕ್ಕೆ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಕೊಟ್ಟಿಲ್ಲ ಅಂದರೆ ಆನೇಕಲ್ ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ. ನರೇಂದ್ರ ಸ್ವಾಮಿ ಅವರು ಕೂಡ ಅವರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಮಾಹಿತಿ, ಶಿವಣ್ಣ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಅವ್ರಿಗೂ ಕೊಡಲಿ, ನಾವು ಬೇಡ ಅಂತ ಹೇಳಿಲ್ಲ. ಅವರು ಸತತವಾಗಿ ಗೆದ್ದಿದ್ದಾರೆ. ನಾವು ಅದರಲ್ಲಿ ತಕರಾಲೇನಿಲ್ಲ. ನಮ್ಮ ತಾಲೂಕಿಗೆ ರಿಸರ್ವೇಷನ್ ಆಗಿರೋದ್ರಿಂದ ನಮಗೆ ಸತತವಾಗಿ ಅವರು ಗೆದ್ದಿದ್ದಾರೆ. ಪ್ರಬಲವಾಗಿದ್ದಂಥ ನಾರಾಯಣ ಸ್ವಾಮಿ ಅವ್ರನ್ನ ಸೋಲಿಸಿ 4 ಸಾರಿ ಗೆದ್ದಿದ್ದಂಥ ನಾರಾಯಣ ಸ್ವಾಮಿ ಅವ್ರನ್ನ ಸೋಲಿಸಿ ಪ್ರಬಲವಾಗಿದ್ದಂಥವ್ರನ್ನ ಅವರು ಈಗ 3 ಸಾರಿ ಗೆದ್ದಿದ್ದಾರೆ. ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕಾಗಿತ್ತು ಅನ್ನೋದು ನಮ್ಮ ಉದ್ದೇಶ. ಹೌದು, ಅವ್ರಿಗೆ ಕೊಡಲಿ, ನಾವೇನು ಅದರ ತಕರಾಲಿಲ್ಲ. ನಾವು ನಮ್ಮ ತಾಲೂಕಿಗೆ
ಹೆಚ್ಚಿನ ರೀತಿಯಲ್ಲಿ ಬಡತನ ಇರೋದರಿಂದ, ದಲಿತರು SC ST ಇರೋದರಿಂದ ನಮಗೆ ಅವಶ್ಯಕತೆ ಇರೋದರಿಂದ ನಾವು ಕೊಡಬೇಕಾಗಿತ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಈ ದಿನ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ತುರ್ತಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ತುರ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇವತ್ತು ನಮ್ಮ ಬಿ ಶಿವಣ್ಣನವರಾದಂಥ MLA ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಕೊಟ್ಟಿಲ್ಲ. ಆದರೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ ಮಹಾಮೋಸ. ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿದೆ. ಈ ಮೀಸಲು ಕ್ಷೇತ್ರದಲ್ಲಿ ಶಿವಣ್ಣನವರು LLB ಮಾಡಿ ಕಾನೂನಿನ ಅರಿವನ್ನು ಇರತಕ್ಕಂಥ ವ್ಯಕ್ತಿ. ಇಲ್ಲಿ ಸಾಕಷ್ಟು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ. ಅಂಥ ಒಂದು ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರತಕ್ಕಂಥದ್ದು ಅದೊಂದು ಭಾಳಷ್ಟು ಮೋಸ. ಹಾಗಾಗಿ ಇವತ್ತಿನ ಸರ್ಕಾರಗಳು ನಮ್ಮ ಮೀಸಲು ಕ್ಷೇತ್ರಕ್ಕೆ ಮಾಡ್ತಿರತಕ್ಕಂಥ ಮಹಾದ್ರೋಹ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಶಿವಣ್ಣನವರಿಗೆ ಎಲ್ಲ ರೀತಿಯಾದಂತಹ ಒಂದು ಮಂತ್ರಿಗಿರಿಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಇದ್ದರೂ, ಕಾನೂನು ಅರಿವಿದ್ದರೂ ಸಹ ಈ ಒಂದು ಕ್ಷೇತ್ರಕ್ಕೆ ಅಥವಾ ಶಿವಣ್ಣನವರಿಗೆ ಮಂತ್ರಿಗಿರಿಯನ್ನು ಕೊಡಲಿಲ್ಲ. ಇದನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂದರೆ ಅವರು ಇಡೀ ಆನೇಕಲ್ ತಾಲೂಕಲ್ಲಿ ಭಾಳಷ್ಟು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಬಹುಮತಗಳಿಂದ 3 ಬಾರಿ ಗೆದ್ದಂಥ ವ್ಯಕ್ತಿ. ಇಂಥವ್ರಿಗೆ ಕೊಡಲೇಬೇಕು. ಹಾಗಾಗಿ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆ ವತಿಯಿಂದ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡೋ ಮುಖಾಂತರವಾಗಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಸರ್ಕಾರ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡೋಂಥ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿಗೆ ಮಂತ್ರಿ ಸ್ಥಾನ ಕೊಡದೆ ಮಹಾ ಮೋಸ ಮಾಡಿದೆ. ಈ ತಾಲೂಕಿನ ಜನತೆಗೆ ಮಾಡಿರ್ತಕ್ಕಂಥ ದ್ರೋಹ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಮಾತು. ಇಲ್ಲಿ ನಾವು ಪಾರ್ಟಿಗಳನ್ನು ಹೊರತುಪಡಿಸಿ ಮಾತಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಕನಕಪುರ ಮತ್ತು ರಾಮನಗರ, ನೀವು ಅಲ್ಲಿ ಒಂದು ಸಾರಿ ಹೋಗಿ ನೋಡಿ. ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿ, ಕೃಷಿ ಭವನ, ಪೊಲೀಸ್ ಭವನ, ರೇಷ್ಮೆ ಭವನ ಈ ಹೆಂಗೆ ಕಾಣ್ತಾ ಇದೆ ಅಲ್ಲಿ. ಸೊ ಅಲ್ಲಿಂದ ನೀವು ಆನೇಕಲ್ಗೆ ಬಂದು ನೋಡಿ, ಇಲ್ಲಿರ್ತಕ್ಕಂಥ ಕಚೇರಿಗಳನ್ನು ನೀವು ನೋಡಿ, ಎಷ್ಟು ಕಳಪೆ ಇದೆ, ಎಷ್ಟು ಹಿಂದುಳಿದೆ ಅಂತೇಳಿ. ಸೊ ನಾವು ಹಿಂಗೆಲ್ಲ ಇರೋವಾಗ ನಾವು ಯಾಕೆ ಇದನ್ನು ಸಚಿವ ಸ್ಥಾನ ಶಾಸಕರಿಗೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ, ಕನಿಷ್ಠ ತಾಲೂಕನ್ನು ಅಭಿವೃದ್ಧಿ ಮಾಡಬಹುದು. ಅಟ್ಲೀಸ್ಟ್ ಒಂದು ಮಂತ್ರಿ ಸ್ಥಾನ ಆದರೂ ಕೊಟ್ಟರೆ ಈ ತಾಲೂಕು ಅಭಿವೃದ್ಧಿ ಕಾಣ್ಬೋದು ಅನ್ನೋಂಥ ಒಂದು ಕಲ್ಪನೆಯಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲ ಆನೇಕಲ್ ತಾಲೂಕು ಭಾಳ ಹಿಂದೋಗಿದೆ ಅಭಿವೃದ್ಧಿ ವಿಚಾರದಲ್ಲಿ. ನೀವು ಎಲ್ಲ ನೋಡಿ, ಇವತ್ತು ರಸ್ತೆಗಳು ನೋಡಿ, ಆಫೀಸ್ಗಳನ್ನು ನೋಡಿ, ಶಾಲೆಗಳನ್ನು ನೋಡಿ, ಆಸ್ಪತ್ರೆಗಳನ್ನು ನೋಡಿ, ಭಾಳ ಹಿಂದುಳಿದಿದೆ. ಸೊ ಈ ಕಾರಣಕ್ಕಾಗಿ ನಮಗೊಂದು ಕನಸಿತ್ತು, ಕನಿಷ್ಠ ಮಂತ್ರಿ ಆದ್ರೂ ಇದೆಲ್ಲ ಬದಲಾವಣೆ ಆಗ್ತದೇನೋ ಅಂತ ಭಾವನೆ ಇತ್ತು. ಅದ್ರ ಜೊತೆಗೆ ಇವತ್ತು ಆನೇಕಲ್ ತಾಲೂಕನ್ನು ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂದರೆ, ಇವತ್ತು ನೋಡಿ ಸರ್ಜಾಪುರ ಹೋಬಳಿನಲ್ಲಿ 11 ಹಳ್ಳಿಗಳಲ್ಲಿ ರೈತರ ಭೂಮಿಯನ್ನು ಅಕ್ವಿಜೇಷನ್ ಮಾಡ್ಕೊಳ್ತಾ ಇದ್ದಾರೆ. ರೈತರು ಸುಮಾರು 100 ದಿನಗಳಿಂದ ಅಲ್ಲಿ ಹೋರಾಟ ಮಾಡ್ತಾಯಿದ್ರು ಹಗಲು ರಾತ್ರಿ. ಅದಕ್ಕೂ ಕೂಡ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅಂದರೆ ಏನು ಆನೇಕಲ್ ತಾಲೂಕು ಅಂದರೆ ಏನು ನಿಮಗೆ? ಯಾಕೆ ಇಷ್ಟೊಂದು ಕಡೆಗಣಿಸ್ತಾ ಇದ್ರಿ? ಇಲ್ಲಿ ಹೆಚ್ಚಿನ ಜನ ಬಡವರಿದ್ದಾರಂತನ, ಅಥವಾ ದಲಿತರಿದ್ದಾರಂತನ, ಅಥವಾ ರೈತರಿದ್ದಾರಂತನ, ಯಾಕೆ ಕಡೆಗಣಿಸ್ತಾ ಇದ್ರಿ ಬೇರೆ ನಮ್ಮ ತಾಲೂಕನ್ನು? ಸೊ ಇದು ಬರೀ ಆನೇಕಲ್ ತಾಲೂಕಲ್ಲಿ ಶಿವಣ್ಣವ್ರನ್ನ ಕಡೆಗಣಿಸ್ತಕ್ಕಂಥದ್ದಲ್ಲ, ಇಡೀ ತಾಲೂಕಿನ ಜನತೆಯನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು. ಅದನ್ನು ನಾವು ಇವತ್ತು ಖಂಡಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ರೈತರು ತಮ್ಮ ಮನವಿಯನ್ನು ಕೊಡಲಿಕ್ಕೆ ಕಾನೂನುಬದ್ಧವಾಗಿ ನಿಮಗೆ ರೈತರು ಮನವಿ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದಿರಿ. ಯಾಕೆ ಮಾಡಿಸ್ತೀರಿ? ಹಂಗಾದ್ರೆ ಆನೇಕಲ್ ತಾಲೂಕಲ್ಲಿ ಏನು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತನಾ? ಏನು ನಿಮ್ಮ ಉದ್ದೇಶ? ಅಥವಾ ಆನೇಕಲ್ ತಾಲೂಕು ಅಭಿವೃದ್ಧಿ ಕಾಣಬಾರ್ದಂತನಾ? ಇವೆಲ್ಲವೂ ಕೂಡ ಕ್ವಶನ್ಗಳು ನಮಗೆ ಬರ್ತಾ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ನಮ್ಮ ಒತ್ತಾಯ ಇವತ್ತೇನು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಮತ್ತು ಪ್ರಜಾಹಿಂಸ ಸಮಿತಿ ಸಾಮಾಜಿಕ ನ್ಯಾಯ, ನಾವು ಯಾವತ್ತೂ ಕೂಡ ಈ ತಾಲೂಕಿನ ಎಲ್ಲ ಜಾತಿಯ ಬಡವರ ಮತ್ತು ರೈತರ ಪರವಾಗಿ ಮತ್ತು ಅಭಿವೃದ್ಧಿಯ ಪರವಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ರೈತರಿಗೆ, ಆ ಭಾಗದ ರೈತರಿಗೆ ಏನಾದರೂ ಅನ್ಯಾಯ ಆದರೆ
ಇಡೀ ತಾಲೂಕಿನ ಜನ ನಾವೆಲ್ಲರೂ ಅವ್ರ ಪರವಾಗಿ ಇರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ಜಾತಿ ಪಕ್ಷ ಭೇದವನ್ನು ಮರೆತು ಹೇಳ್ತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕೆ ಕೊಡಬೇಕಂದ್ರೆ ನಾವು ಪಾರ್ಟಿಯಿಂದ ಒತ್ತಡ ಮಾಡ್ತಾ ಇರೋದಲ್ಲ, ಈ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅಭಿವೃದ್ಧಿ ಆಗಬೇಕು, ಅದಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ನೀವು ಇನ್ನೊಂದು ಸಾರಿ ಅದನ್ನು ಯೋಚನೆ ಮಾಡಬೇಕು, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋಂಥದ್ದು ನಮ್ಮ ಎಲ್ಲರ ಒಕ್ಕೊರಳಿನ ಒತ್ತಾಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಕರ್ನಾಟಕ ರಾಜ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಆನೇಕಲ್ ತಾಲೂಕಿನ ಜನತೆ 3 ಬಾರಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಮತಗಳನ್ನು ಕೊಡೋದ್ರ ಮುಖಾಂತರ ಜನಪ್ರಿಯ ಶಾಸಕರನ್ನು ಗೆಲ್ಲಿಸೋದ್ರ ಮುಖಾಂತರ 3 ಸಾರಿ ನಿಮಗೆ ಈ ತಾಲೂಕಿನಿಂದ ಒಳ್ಳೆ ಕ್ಯಾಂಡಿಡೇಟನ್ನು ಕೊಟ್ಟು ಗೆಲ್ಲಿಸಿ ನಾವು ಇಲ್ಲಿ ಕಳಿಸಿದ್ದೀವಿ. ಆದರೆ ಈ ಆನೇಕಲ್ ಜನತೆಗೆ ಮಹಾ ದ್ರೋಹವನ್ನು ಬಗೆದಿದ್ದೀರಿ. ಹಾಗಾಗಿ ಈ ಸಚಿವ ಸ್ಥಾನವನ್ನು ನಮ್ಮ ಆನೇಕಲ್ ತಾಲೂಕಿನ ಶಿವಣ್ಣವ್ರಿಗೆ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗಲೂ ಕೆಲವೇ ದಿನಗಳನ್ನು ನಿಮಗೆ ಗಡುವನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ರಾಜ್ಯದ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಆನೇಕಲ್ ತಾಲೂಕಿಗೆ ಆಗಿರ್ತಕ್ಕಂಥ ಮೋಸವನ್ನು ನಾವು ಖಂಡಿಸ್ತೀವಿ. ಹಾಗಾಗಿ ಅತಿ ಜರೂರವಾಗಿ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಂತಕ್ಕಂಥದ್ದು ಆನೇಕಲ್ ತಾಲೂಕಿನ ಮಹಾಜನತೆ ಪೂರ್ವಕವಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಹೋರಾಟ ಸಮಿತಿ ಎಲ್ಲ ನಾಯಕರುಗಳು ನಾವಿಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಸಂವಿಧಾನ. ಏನು ಈಗಾಗಲೇ ನಮ್ಮ ಹಲವು ನಾಯಕರು ಹೇಳಿರೋ ಹಾಗೆ ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದರಿಂದ ಈಗಾಗಲೇ 3 ಬಾರಿ ಶಿವಣ್ಣನವರನ್ನು ಗೆಲ್ಲಿಸಿ ಕಳಿಸಿರೋದು, ಅದರ ಜೊತೆಯಲ್ಲೇ MP ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವ್ರನ್ನು ಕೂಡ 2 ಬಾರಿ ಇಲ್ಲಿ ಕಾಂಗ್ರೆಸ್ಸು ಬಹುಮತದಿಂದ ಗೆಲ್ಲಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸು ಅತಿ ಹೆಚ್ಚಾಗಿ ಆನೇಕಲ್ ತಾಲೂಕು ಒತ್ತನ್ನು ನೀಡಿ ಜನತೆ ಇವತ್ತು MLAಯನ್ನು ಅಭ್ಯರ್ಥಿಯಾಗಿ ಮಾಡಿದಾಗ ಬಹುಮತವನ್ನು ನೀಡಿ ಗೆಲ್ಲಿಸಿದ್ದಾರೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಆನೇಕಲ್ ತಾಲೂಕಿಗೆ ದ್ರೋಹವನ್ನು ಬಗಿತಾ ಇದ್ದಾರೆ. ಏನು ಮಧ್ಯರಾತ್ರಿ 12 ಗಂಟೆ ತನಕ ಶಿವಣ್ಣನವರ ಹೆಸರು ಸಕ್ರಿಯವಾಗಿ ಎಲ್ಲ ಮಾಧ್ಯಮಗಳ ಬರ್ತಾ ಇತ್ತು. ಆದರೆ ಬೆಳಗಿನ ಜಾವ ಏಕಾಏಕಿ ಅವರ ಹೆಸರನ್ನು ಬಿಟ್ಟಿರೋದು ನಿಜವಾಗ್ಲೂ ಕೂಡ ಆನೇಕಲ್ ತಾಲೂಕಿನ ಜನತೆಗೆ ಆಘಾತವನ್ನು ಉಂಟು ಮಾಡಿದೆ. ಈಗಾಗಲೇ ಆನೇಕಲ್ ತಾಲೂಕು ಅತಿ ಹೆಚ್ಚು ದಲಿತ ಸಮುದಾಯ ಇರತಕ್ಕಂಥ ಇದು ಕ್ಷೇತ್ರ ಆಗಿರೋದರಿಂದ ಆ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಕುಂಠಿತವಾಗಿದೆ. ರಸ್ತೆಗಳಿರ್ಬೋದು, ಯಾವುದೇ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು, ಕೇವಲ ಒಂದು ರಸ್ತೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ, ಈಗಾಗಲೇ ಏನು ನಮ್ಮ ಮೀಸಲು ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತರಿಗೆ ಸಲ್ಲಬೇಕಾದಂಥ ಹಲವಾರು ವಿಷಯಗಳಲ್ಲಿ ನಮ್ಮನ್ನೆಲ್ಲರೂ ಕೂಡ ಕಡೆಗಣನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ. ಹಾಗಾಗಿ ಕೂಡಲೇ ಡಿ ಕೆ ಶಿವಕುಮಾರ್ ಸಾಹೇಬರು ಇದರನ್ನು ಮನವೊಲಿಸಿ ಕೂಡಲೇ ನಮ್ಮ ಆನೇಕಲ್ ಕ್ಷೇತ್ರದ MLA ಅವರಿಗೆ ಒಂದು ಮೀಸಲು ಕ್ಷೇತ್ರ ಅನ್ನೋ ನಿಟ್ಟಿನಲ್ಲಿ ಅವರು ಸಚಿವ ಸ್ಥಾನವನ್ನು ನೀಡಬೇಕು ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಒತ್ತಾಯನ ಮಾಡ್ತಾಯಿದ್ದೀನಿ. ಇದು ಕೇವಲ ನಾವು ಯಾವುದೇ ಪಕ್ಷಾತೀತವಾಗಿ ನಾವು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೇನಾದರೂ ಕೂಡಲೇ ನಮ್ಮ ಮನವಿಗೆ ನೀವು ಸ್ಪಂದಿಸಿಲ್ಲ ಅಂದರೆ ಇಡೀ ತಾಲೂಕನ್ನು ಬಂದು ಮಾಡುವ ಮುಖಾಂತರ ತಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡಿದೆ. ಹೌದು, ನಾನು ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥವನು. ಆದರೆ ಇವತ್ತು ನಾನು ಹೇಳೋದು ಬಯಸೋದೇನೆಂದರೆ ತಾಲೂಕಿಗೆ ಅಭಿವೃದ್ಧಿ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ MLA ಆಗಿ ಅಭ್ಯರ್ಥಿ ಆಗಿರಬಹುದು, ಅವರು ಗೆದ್ದಿದ್ದಾರೆ. ಆದರೆ ಅವರು ಈಗ ನಮಗೂ ಕೂಡ ಶಾಸಕರು. ಆ ಶಾಸಕರಾಗಿರೋದ್ರಿಂದ ನಾವು ಯಾವುದೇ ವಿಚಾರದಲ್ಲಿ ಏನೇ ಅಭಿವೃದ್ಧಿ ಕುಂಠಿತ ಆದರೂ ಕೂಡ ನಾವು MLAನ ಪ್ರಶ್ನೆ ಮಾಡ್ತೀವಿ. ಇವತ್ತು ಅಭ್ಯರ್ಥಿಗೆ ಏನೋ ನಮ್ಮ ಆನೇಕಲ್ಗೆ ಮೋಸ ಆಗಿದೆ, ಆ ಮೋಸ ಆಗಿರೋ ನಿಟ್ಟಿನಲ್ಲಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಒತ್ತಾಯನ ಮಾಡಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ
ಎಲ್ಲ ನೆಚ್ಚಿನ ಹೋರಾಟ ಬಂಧುಗಳೇ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ಮೊದಲನೇ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಏನಿವತ್ತು ಒಕ್ಕೂಟ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ ಇವತ್ತು ಆನೇಕಲ್ ತಾಲೂಕಿನ ಜನತೆಗೆ ಕರ್ನಾಟಕ ಸರ್ಕಾರ ಇವತ್ತು ಅವಮಾನ ಮಾಡಿದೆ. ಅವಮಾನದ ಜೊತೆಗೆ ಎಲ್ಲರೂ ನೊಂದ್ಕೊಳ್ಳೋ ಅಂಥ ವಿಚಾರವನ್ನು ಆನೇಕಲ್ ತಾಲೂಕು ಜನತೆಗೆ ಈ ಡಿ.ಕೆ. ಶಿವಕುಮಾರ್ ಸರ್ಕಾರ ಕೊಟ್ಟಿದೆ. ಯಾಕಂತಂದು ಹೇಳಿದ್ರೆ ಶಿವಣ್ಣವರು ಈ ಆನೇಕಲ್ ತಾಲೂಕು BJPಯ ಭದ್ರಕೋಟೆ. ಇನ್ನು ಆನೇಕಲ್ ತಾಲೂಕಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅನ್ನೋ ಒಂದು ಪ್ರಚಾರ ಆಗಿರೋ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಬಂದು ಕಾಂಗ್ರೆಸ್ಸನ್ನು ಪ್ರಬಲವಾಗಿ ಬೆಳೆಸಿ ಆನೇಕಲ್ ತಾಲೂಕಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಿದಂಥವ್ರು ಶಿವಣ್ಣವರು. 3 ಬಾರಿ ಗೆದ್ದು ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ಆಗ್ತಾಯಿಲ್ಲ. ಯಾಕಂತಂದರೆ ನಮಗೆಲ್ಲೋ ಒಂದು ಕಡೆ ಅನ್ನಿಸ್ತೈತೆ, ನೆಹರು ಕಾಲದಲ್ಲಿ ಬಾಬಾ ಸಾಹೇಬರನ್ನ ನಿಲ್ಲಿಸಿ ಸೋಲಿಸಿ ಅವಮಾನ ಮಾಡಿದ್ರಲ್ಲ, ಆ ಥರ ಕಾಂಗ್ರೆಸ್ ಸರ್ಕಾರ ಇವತ್ತು ಶಿವಣ್ಣವರಿಗೆ ಅವಮಾನ ಮಾಡ್ತಾಯಿದೆ ಆನೇಕಲ್ ತಾಲೂಕು. ಅವರಿಗೆ ಅಲ್ಲ, ಆನೇಕಲ್ ತಾಲೂಕಿನ ಜನತೆಗೆ ಅವಮಾನ ಮಾಡ್ದಂಗೆ ನಮಗೆ ಅನ್ನಿಸ್ತಾ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಶಿವಣ್ಣವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲ ಸಂಘಟನೆಯವರು ಸೇರಿ ಒಂದು ಸಭೆಯನ್ನು ಮಾಡಿ ಮುಂದೆ ನಾವು ಏನು ಮಾಡಬೇಕು ಕಾರ್ಯಕ್ರಮಗಳ ಬಗ್ಗೆ ಆನೇಕಲ್ ಬಂದ್ ಮಾಡೋದ ಮತ್ತು ಬೇರೆ ಏನಾನ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕನ್ನೋ ಒಂದು ಚರ್ಚೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಯಾಕೆ ನೀವು ನಿಮ್ಮ ಡಿ.ಕೆ. ಸುರೇಶ್ಗೆ ನಾವು ಓಟಾಗಿ ಗೆಲ್ಲಿಸಿಲ್ವಾ? ಆ ಕರುಣೆನಾದರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಿತ್ತು. ಆನೇಕಲ್ ತಾಲೂಕು ದಲಿತ ಜನಾಂಗ ನನ್ನ ತಮ್ಮನಿಗೆ ಓಟ್ ಹಾಕಿ ಗೆಲ್ಲಿಸಿ 2 ಬಾರಿ ಗೆಲ್ಲಿಸಿದ್ದಾರೆ. ನಾವು ಏನಾದರೂ ಮಾಡಿ ಆನೇಕಲ್ ತಾಲೂಕಿಗೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಶಿವಣ್ಣವರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕಂತ ನೀವು ಮನಸ್ಸು ಮಾಡಿದರೆ ನಿಮಗೇನೇನು ದೊಡ್ಡದಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ ನಾಯಕರು ಹೇಳ್ದಂಗೆ 15 ದಿವಸ ಗಡುವು ಕೊಡ್ತೀವಿ. ಒಂದು ವೇಳೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಆನೇಕಲ್ ಬಂದ್ಗೆ ಕರೆ ಕೊಡ್ತೀವಿ ನಾವು ಎಲ್ಲ ಸಂಘಟನೆಯವರು ಸೇರಿ ಅಂತ ಎಚ್ಚರಿಕೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಆನೇಕಲ್ ಭಾಗದ ಶಾಸಕರಾದ ಬಿ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡದಿರೋದು ತುಂಬ ನೋವಿನ ಸಂಗತಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳವರು ನಮ್ಮ ಭಾಗದ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್.